ದಾವಣಗೆರೆಯಲ್ಲಿ ಕಾಂಗ್ರೆಸ್ ಜಸ್ಟ್ ಪಾಸ್, ಬಿಜೆಪಿ ದಕ್ಷಿಣದ ವಿಶ್ವಾಸಕ್ಕೆ ಗೆಲುವು. ಬಾಗಲಕೋಟೆ ಮತ್ತೊಮ್ಮೆ ಕೈವಶ. ಕಮಲ ನಾಯಕರು ಎಡವಿದ್ದಲ್ಲಿ ಉಪಚುನಾವಣೆ ಅಚ್ಚರಿ ಫಲಿತಾಂಶ. ಎರಡೂ ಪಕ್ಷಗಳಿಗೆ ಎಚ್ಚರಿಕೆ ಗಂಟೆ. ಫಲಿತಾಂಶದ ಪಾಠ. ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರುವಂತದ್ದು. ಆದರೆ ಫಲಿತಾಂಶ ಪಾಠ ಕಲಿಬೇಕಾಗಿದೆ. ಎರಡೂ ಪಕ್ಷಗಳು ಮುಖಭಂಗ ಆಗಿದೆ. ಬಾಗಲಕೋಟೆಯಲ್ಲಿ ಅಂತೂ ಹೀನಾಯ ಸೋಲು ಬಿಜೆಪಿಗೆ. ದಾವಣಗೆರೆ ದಕ್ಷಿಣದಲ್ಲಿ ಕೂಡ ಸೋಲನ್ನ ಕಂಡಿದ್ದಾರೆ. ಆದರೆ ಅಂತರ ಕಡಿಮೆ ಇದೆ. ಅಲ್ಲಿ ಕಾಂಗ್ರೆಸ್ ಪಾಠವನ್ನ ಕಲಿಬೇಕಾಗಿದೆ. ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಅನ್ನುವಂಥದ್ದನ್ನ ದಾವಣಗೆರೆ ದಕ್ಷಿಣದ ರಿಸಲ್ಟ್ ಹೇಳ್ತಾ ಇದೆ. SDPIಗೆ 19,000 ವೋಟ್ಗಳು ಹೋಗುವ ಮುಖಾಂತರ ಮುಸ್ಲಿಮರಿಗೇನು ಅನಿವಾರ್ಯ ಅಲ್ಲ ಕಾಂಗ್ರೆಸ್ಗೆ ಅಂತ. ಕಾಂಗ್ರೆಸ್ಗಂತೂ ಅನಿವಾರ್ಯ ಮುಸ್ಲಿಮರ ವೋಟ್ಗಳು. ಸೊ ಎಷ್ಟರ ಮಟ್ಟಿಗೆ ಓಲೈಕೆ ರಾಜಕಾರಣ ಮಾಡ್ತಾನೆ ಇದ್ರು. ಈಗ ಮುಸ್ಲಿಮರ ವೋಟ್ಗಳು ತೂಗುಗತ್ತಿ ಆಗಿದ್ದಾವೆ ಕಾಂಗ್ರೆಸ್ಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಾಗಲಕೋಟೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಓವರ್ ಕಾನ್ಫಿಡೆನ್ಸ್ ಬಿಜೆಪಿಗೆ ಇದ್ದಿದ್ದು. ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷರ ಮುಖಕ್ಕೆ ಮೈಕ್ ಹಿಡಿದ್ರೆ ಮುಗ್ದೇ ಹೋಯ್ತು. ಗೆದ್ದಾಗಿದೆ, ನಾವು ಅಂತರ ಲೆಕ್ಕ ಆಗ್ತಾ ಇದೀವಿ ಅಂತ ಹೇಳ್ತಾ ಇದ್ರು. 22,000 ಮತಗಳ ಅಂತರದಲ್ಲಿ ಹೀನಾಯವಾಗಿ ಬಿಜೆಪಿ ಸೋತಿದೆ. ಉಪಸಮರ್ದ ರಿಸಲ್ಟ್ ಹಲವು ಪಾಠವನ್ನ ಹೇಳ್ತಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಜಸ್ಟ್ ಪಾಸ್ ಅಷ್ಟೇ. ಬಿಜೆಪಿಗೆ ಕ್ಷೇತ್ರದಲ್ಲಿ ಒಂದು ಹಂತದಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳು ಸಿಕ್ಕಿದ್ದಾರೆ. ಸ್ವಲ್ಪ ಯಾಮಾರಿದ್ದರೂ ಕೂಡ ಕಾಂಗ್ರೆಸ್ ಸೋಲೋದು ಗ್ಯಾರಂಟಿ ಆಗಿತ್ತು. ಅಲ್ಲಿ ಸ್ವಲ್ಪ ಯಾಮಾರಿದ್ರು, ಕಡೆ ಕ್ಷಣದಲ್ಲಿ ಎಚ್ಚೆತ್ಕೊಂಡ್ರು. ಸೋಲಬಹುದಾಗಿದ್ದಂತ ಕ್ಷೇತ್ರವನ್ನ, ಅಂದ್ರೆ ಕೈ ತಪ್ಪಬಹುದಾಗಿದ್ದಂತ ಕ್ಷೇತ್ರವನ್ನ ಉಳಿಸ್ಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ತಂತ್ರಗಾರಿಕೆ ಫೇಲ್ ಆಗಿದೆ. ಕಾಂಗ್ರೆಸ್ ಒಗ್ಗಟ್ಟಿನ ಹೋರಾಟಕ್ಕೆ ಗೆಲುವಿನ ಪ್ರತಿಫಲ ಇಲ್ಲ. ಎರಡು ಪಕ್ಷಗಳಿಗೆ ಈ ರಿಸಲ್ಟ್ ಎಚ್ಚರಿಕೆಯ ಕರೆಗಂಟೆ ಆಗಿದೆ. ಇನ್ನು ಉಳಿದಿರೋದು 2 ವರ್ಷ. 2028ಕ್ಕೆ ವಿಧಾನಸಭೆ ಎಲೆಕ್ಷನ್ ಇದೆ. 2028ಕ್ಕೆ ವಿಧಾನಸಭೆ ಎಲೆಕ್ಷನ್ ಇರುವಂತಹ ಸಂದರ್ಭದಲ್ಲಿ ಇನ್ನಷ್ಟು ಜಿದ್ದಾಜಿದ್ದಿಯಿಂದ ಕೂಡಬೇಕಾಗಿತ್ತು. ಆದರೆ ಬಿಜೆಪಿ ಎಡವಿದೆ. ಸಾಕಷ್ಟು ಹೋರಾಟ ಮಾಡ್ತಾನೇ ಇದ್ರು. ಭ್ರಷ್ಟ ಆಡಳಿತ, ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ. ಸರಿಯಾದ ಆಡಳಿತವನ್ನ ಮಾಡ್ತಾ ಇಲ್ಲ. ಗ್ಯಾರಂಟಿ ಬಿಟ್ರೆ ಅಭಿವೃದ್ಧಿನೇ ಆಗಿಲ್ಲ ರಾಜ್ಯದಲ್ಲಿ. ನಾಯಕತ್ವ ಕಚ್ಚಾಟ ಇದೆ. ಎರಡು ಬಣಗಳ ರಾಜಕೀಯ ಕಚ್ಚಾಟ ಇರುವಂಥದ್ದು. DK ಶಿವಕುಮಾರ್, ಸಿದ್ದರಾಮಯ್ಯ ನಾಯಕತ್ವದ ನಡುವೆ ಕಚ್ಚಾಡ್ಕೊಂಡು ಕೆಲಸವನ್ನೇ ಮಾಡ್ತಾ ಇಲ್ಲ. ಮಾತಾಡಿದ್ದಾಯ್ತು, ಆದ್ರೆ ಅದನ್ನ ಮತಗಳಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಯ್ತಾ ಬಿಜೆಪಿ ನಾಯಕರಿಗೆ? ಆಗ್ಲಿಲ್ಲ. ಅಟ್ಟರ್ ಫೇಲ್ಯೂರ್. ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಒಂದೇ ಒಂದು ಉಪಚುನಾವಣೆಯನ್ನು ಕೂಡ ಗೆಲ್ಲಿಕ್ಕಾಗಿಲ್ಲ ಅವರ ನಾಯಕತ್ವದಲ್ಲಿ. 3 ಉಪಚುನಾವಣೆ ಆಯಿತು. ಈ ಹಿಂದೆ ಸಂಡೂರ್ ಆಗಿರ್ಬೋದು, ಶಿಗ್ಗಾಂವ್ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು. ಈಗ 2 ಉಪಚುನಾವಣೆ ಆಯಿತು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಇಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಚುನಾವಣಾ ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಪರಾಜಿತ ಅಭ್ಯರ್ಥಿ. ನಾವು ಗೆದ್ದಿರೋದು ಹಣ ಬಲದಿಂದ ಅಲ್ಲ, ಜನಬಲದಿಂದ ಅಂತ ಹೇಳ್ತಾ ಇದ್ದಾರೆ SS ಮಲ್ಲಿಕಾರ್ಜುನ್ ಸಚಿವ. ದಕ್ಷಿಣ ಕ್ಷೇತ್ರದ ಜನತೆಗೆ ಇಷ್ಟೊಂದು ಮತವನ್ನು ಹಾಕಿರ್ತಕ್ಕಂಥ ಮತದಾರ ದೇವರ ಪ್ರಗಳು ಮೊದಲನೇದಾಗಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆದರೆ ಅದೃಷ್ಟವಶ ದೈವಬಲ ನಮಗೆ ಇಲ್ಲದೆ ಕಾರಣ ನಾವು ಸೋತಿದ್ದೀವಿ. ಚುನಾವಣೆ ಅಕ್ರಮ ನಡೆದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಪಂಚರಾಜ್ಯ ಚುನಾವಣೆ ಜೊತೆಗೆ ಕರ್ನಾಟಕದಲ್ಲಿ 2 ಉಪಚುನಾವಣೆ ನಡೆಯಿತು. ಆ 2 ಚುನಾವಣೆ ಮತ್ತು ಪಂಚರಾಜ್ಯ ಚುನಾವಣೆ ಎಲ್ಲಿ ಕಳೆದಿರ್ತಕ್ಕಂಥ ಬೀಗದ ಕೈ ಇಲ್ಲಿ ಕಳೆಯುತ್ತೆ ಅಂತ ಹೇಳಿದರೆ ಇಲ್ಲೇನೋ ಅಧಿಕಾರಿಗಳು ಲೋಪದೋಷ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಗೆಲುವಿಗೆ ಅಧಿಕಾರಿಗಳ ಸಹಕಾರ ಹೆಚ್ಚಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮಗೂ ಗೊತ್ತಿದೆ, ಯಾವುದೇ ಬೈ ಎಲೆಕ್ಷನ್ ನಡೆದಾಗ ಕರ್ನಾಟಕದಲ್ಲಿ ನಾವು ನಮ್ಮ ಸರ್ಕಾರ ಇದ್ದಾಗ 16 ಬೈ ಎಲೆಕ್ಷನ್ ನಡೀತು, 15 ನಾವು ಗೆದ್ದಿದ್ವಿ. ಇದು ಸಿಂಪತಿ ಮೇಲೆ ನಡೆಯುವಂಥ ಚುನಾವಣೆ. ಆದರೂ ಕೂಡ ದಾವಣಗೆರೆಯಲ್ಲಿ ಒಳ್ಳೆಯ ಫೈಟನ್ನು ನಾವು ಕೊಟ್ಟಿದ್ದೀರಿ. ಹಿಂದೊಂದ್ಸತಿ ಹಂಗ ಹೇಳಿದ್ರು MP ಎಲೆಕ್ಷನ್ದಾಗ. ಗೊತ್ತಾಯ್ತಾ ನಮ್ಮ ತಂದೆಯವ್ರು ಏನಂದಿದ್ರು ಅವಾಗ? ಗೊತ್ತಾಯ್ತಲ್ಲ ನಿಮಗೆ? ಅದಕ್ಕೆ ಯಾರ್ದು ನೋಡು ದಾವಣಗೆರೆಯಲ್ಲಿ ಅದರಲ್ಲಿ ಮುಖ್ಯವಾಗಿ ಜನತೆಗಳ ವಿಶ್ವಾಸ ಮುಖ್ಯ. ಅವರೆಲ್ಲರೂ ಸೇರಿ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಎಲ್ಲರೂ ಸೇರಿ, ಇದು ಒಬ್ಬರ ಕೈಯಾಗ ಆಗೋ ಕೆಲಸ ಅಲ್ಲ, ಎಲ್ಲರೂ ಸೇರಿ ಟೀಮ್ ವರ್ಕು. ಅದರಲ್ಲಿ ಹೆಚ್ಚು ಕೆಲಸವನ್ನು ಮಾಡಿ ಇವತ್ತು ಗೆಲ್ಲಿಸಲಿಕ್ಕೆ, ಅವರ ಮತಗಳನ್ನ ಪಡೆಯಲಿಕ್ಕೆ ಕಾರಣಭೂತರಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿಗೆ ಜಯ ಸಿಕ್ಕಿದೆ. ಬಿಜೆಪಿಯವರು ನಮ್ಮಲ್ಲಿ ಸಮಸ್ಯೆಗಳಿವೆ, ಒಡಕಿಲ್ಲ ಅಂತ ಹೇಳ್ತಿದ್ದಾರೆ. ಏನಾಯ್ತು ನೋಡೋಣ. ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಯಾವುದೇ ಒಂದು ಸಣ್ಣ ಒಡಕಿಲ್ದೇನೆ
ಅಷ್ಟೆಲ್ಲ ವ್ಯತ್ಯಾಸಗಳು ಇದ್ದರೂ ಸಹ ಯಾವುದೇ ಒಂದು ಸಣ್ಣ ಒಡಕಿಲ್ದೇ ಅಲ್ಲ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ತಮ್ಮ ಸಮಸ್ಯೆಗಳನ್ನು ಬದಿಗಿಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಒಟ್ಟಾಗಿ ಒಂದಾಗಿ ಎಲ್ಲರೂ ಕೂಡ ಶ್ರಮನ ಹಾಕಿದ್ದಾರೆ. ಹಾಗಾಗಿ ನಮಗೇನೋ ಒಡಕಿತ್ತು, ಅದಕ್ಕೇನೋ ಹಿನ್ನಡೆ ಆಗಿದೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಸಹಜವಾಗಿ ಚುನಾವಣೆ ಅಂತಂದಮೇಲೆ ಪಕ್ಷದಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇರ್ತಾರೆ. ಆದರೆ ಎಲ್ಲರೂ ನಾವು ಏನು ನಿರ್ಧಾರ ಮಾಡಿದ್ವಪ್ಪ ಅಂದ್ರೆ, ನಾವು ಯಾವುದೇ ಕಾರಣಕ್ಕೂ ಅವರು ಕುಟುಂಬಕ್ಕೆ ಬಿಟ್ಟು ನಾವು ಯಾರು ಟಿಕೆಟ್ ಕೇಳೋದು ಬೇಡಪ್ಪ ಅಂತೇಳಿ ನಿರ್ಧಾರ ಮಾಡಿದ್ವಿ. ಯಾರೋ ಬಾಗಲಕೋಟೆ ಕ್ಷೇತ್ರದಿಂದ ಅವರು ಕುಟುಂಬದವ್ರು ಹೊರತಾಗಿ ಯಾರು ಟಿಕೆಟ್ ಕೇಳಿಲ್ಲ. ತದನಂತರ ಜಾರಕಿಹೊಳಿ ಸಾಹೇಬ್ರಲ್ಲಿ ಕುಂತು ಅವ್ರ ಟೀಮ್ ಪ್ರತಿ ಬೂತ್ನಲ್ಲಿ ಕೂಡ ಅವ್ರ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿಲ್ಲಿ. ಸಾಕಷ್ಟು ನಮ್ಮ ಸ್ಥಳೀಯ ಪ್ರಮುಖರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಇಲೆಕ್ಷನ್ ಮಾಡಿದ್ವಿ. ನಾವು ಭಾರತೀಯ ಜನತಾ ಪಕ್ಷನ ಧಿಕ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತ ಕೊಟ್ಟಿದ್ದು ಬಹಳ ಸಂತೋಷ ಆಗಿತ್ತು. ಇದು ಜಾರಕಿಹೊಳಿ ಸಾಹೇಬರು ನಮಗೆ 3ನೇ ಬಾರಿಗೆ ಒಂದು ಅವಕಾಶ ಕೊಡ್ತಾರೆ ಬಾಗಲಕೋಟೆ ಚುನಾವಣೆ ಮಾಡಿ ಅನ್ನುವಂಥದ್ದು ಬಂದಾಗ ನಾವು ಸ್ಟಡಿ ಮಾಡಿದ ರೀತಿಯಲ್ಲೇ ಇಲ್ಲಿ ಅಹಿಂದ ಓಟು ಗಟ್ಟಿ ಇತ್ತು ಅನ್ನೋದು ನಮ್ಗೆ ಅರಿವು ಬಂತು. ಬಟ್ ಅದು ಸ್ಕ್ಯಾಟರ್ ಆಗಿತ್ತು, ಅದೇನು ನಮ್ಮ ಜೊತೆಯಲ್ಲೇ ಇತ್ತು ಅಂತ ಹೇಳೋಕ್ಕಾಗಿರಲಿಲ್ಲ. ಸೊ ಅದರ ನಂತರದ ನಮ್ಮ ಡಾಟಾ ಏನಂತ ಹೇಳಿದ್ರೆ, ನಿಮಗೆ ಡಾಟಾ, ನಿಮಗೆ ಪ್ರತಿ ಬೂತು, ಪ್ರತಿ ಪಂಚಾಯತ್, ಪ್ರತಿ ZP ಆ ಡಾಟಾ ನಿಮ್ಮ ಕೈಗೆ ಸಿಕ್ಬಿಟ್ರೆ ನೀವು ಏನು ಆಪರೇಷನ್ ಮಾಡಬೇಕಾಗಿದೆ, ನಿಮ್ಮ ಕೆಲಸ ಏನು ಮಾಡಬೇಕಾಗಿದೆ, ಆ ಸ್ಪಷ್ಟತೆ ನಿಮಗೂ ಮತ್ತೆ ನಮಗೂ ಮತ್ತೆ ನಮ್ಮ ನಾಯಕರಿಗೆ ಸಿಗತ್ತೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಡಿ ಬಸವರಾಜ್ ಅವರು KPCC ವಕ್ತಾರರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಬಸವರಾಜ್ ಅವರೇ. ಸ್ವಲ್ಪ ಯಾಮಾರಿದ್ರು ಕೂಡ ದಾವಣಗೆರೆಯಲ್ಲಿ ಸೋಲದ್ ಗ್ಯಾರಂಟಿ ಆಗ್ತಾ ಇತ್ತು. ಆ ಅಂಕಿ ಅಂಶ ನೋಡ್ತಾ ಇದ್ರೆ, ನಂಬರ್ಸ್ ನೋಡ್ತಾ ಇದ್ರೆ ಸರ್, ಇದು ನಮ್ಮ ಕಾಂಗ್ರೆಸ್ ಪಕ್ಷ ಸತತವಾಗಿ 10ನೇ ಗೆಲುವು ಆ ಕ್ಷೇತ್ರದಲ್ಲಿ. ನಾವು 1989ರಿಂದ ಹಿಡಿದು ಇಲ್ಲಿವರೆಗೆ ಆ ಕ್ಷೇತ್ರದಲ್ಲಿ ಸೋತೇ ಇಲ್ಲ. ನಾವು ಮೊದಲನೇ ಚುನಾವಣೆ 89 ಸುಮಾರು 25,000 ಲೀಡಲ್ಲಿ ಗೆದ್ದಿದ್ವಿ ಕಮ್ಯುನಿಸ್ಟ್ ವಿರುದ್ಧ. ಆ ನಂತರ ಶಾಮನೂರು ಶಿವಶಂಕರಪ್ಪನವರು ಏನಿಲ್ಲಿ ರಾಮ ಜ್ಯೋತಿ ರಥಯಾತ್ರೆ ಬಂದು ಬಿಜೆಪಿ ಅವರು ಕೋಮು ಗಲಭೆಗಳು ಮಾಡಿದ್ರು. ಅಂತ ಸಂಕಷ್ಟ ಕಾಲದಲ್ಲಿ 1350 ಓಟಲ್ಲಿ ಮೊದಲನೇದಾಗಿ ಗೆದ್ದಿದ್ರು. ಆ ನಂತರ ನಡೆದಂತ ಎಲ್ಲ ಚುನಾವಣೆಗಳಲ್ಲೂ ಸಮೇತ ಸತತವಾಗಿ ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಗೆದ್ದಿದ್ದಾರೆ. ಮಲ್ಲಿಕಾರ್ಜುನ್ ರವರು ಸಮೇತ ಒಂದು ಉಪಚುನಾವಣೆ ಮತ್ತು ಮತ್ತೊಂದು ಚುನಾವಣೆ 2 ಬಾರಿ ಅವ್ರು ಗೆದ್ದಿದ್ದಾರೆ. ಇದು ಸಮರ್ಥ ಗೆದ್ದಿರೋದು 9ನೇ ಚುನಾವಣೆ ಶಾಮನೂರ್ ಮನೆತನದಿಂದ. 2008ರಿಂದ ಲೆಕ್ಕ ಹಾಕೋಣ. ದಾವಣಗೆರೆ ದಕ್ಷಿಣದಿಂದ ನೋಡೋಣ. ಅಲ್ಲ, ದಕ್ಷಿಣ ಮೊದಲು ನೋಡೋಣ. ಕಳೆದ ಬಾರಿ 27,000 ಲೀಡಲ್ ಗೆದ್ದಿದ್ದಂತವ್ರು ಈ ಬಾರಿ 5,708 ಅಂದ್ರೆ ಇದೇನು ಏನಂತ ಹೇಳ್ಬೇಕು ಈ ಒಂದು ಗೆಲುವಿನ ಅಂತರ? ಇದು ಬಿಜೆಪಿ ಅವರು ಏನ್ ಮಾಡಿದ್ರು ಅಂದ್ರೆ, ಡೇ 1 ಇಂದ ನೀವು ನಿಮ್ಮ TV 18 ಅವರೇ ಕ್ಲಿಪ್ಪಿಂಗ್ ಇದೆ ನಿಮ್ಮಲ್ಲಿ ನೋಡಿ, ಅವರು ತಮ್ಮ ಪಕ್ಷಕ್ಕೆ ಪ್ರಚಾರ ಮಾಡೋದಕ್ಕಿಂತಲೂ ಹೆಚ್ಚಿನ ಪ್ರಚಾರವನ್ನ ಅಲ್ಪಸಂಖ್ಯಾತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದ್ರ ಮುಖಾಂತರ ಮುಸ್ಲಿಂ ಜನಾಂಗಕ್ಕೆ ಮತ ನೀವು ಸೀಟ್ ಕೊಡ್ಬೇಕಾಗಿತ್ತು. ರಾಜಕೀಯ ಅಲ್ವಾ? ಈಗ ಅವ್ರೇನೋ ಅಪಪ್ರಚಾರ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಹಂಗಾದ್ರೆ ಸುಮ್ನಾಗ್ಬಿಡುತ್ತಾ ಕಾಂಗ್ರೆಸ್? ಅಲ್ಲ, ನೀವು ಪಾಪ ಎಷ್ಟು ಓಲೈಕೆ ಮಾಡಿದಿರ ಅದನ್ನ ಹೇಳಕ್ ಆಗ್ಲಿಲ್ವಾ ಹಾಗಾದ್ರೆ? ಅಲ್ಲ, ನಾವು ಏನ್ ಮಾಡಿದ್ವಿ ಅಂದ್ರೆ, ಈ ಊರಲ್ಲಿ ಶಾಂತಿ ನೆಲೆಸ್ಲಿಕ್ಕೆ ಕಾಂಗ್ರೆಸ್ ಸತತ ಪ್ರಯತ್ನ ಮಾಡಿದೆ. ಎಷ್ಟು ಕೋಮು ದಳ್ಳೂರಿಂದ 25-30 ಜನ ಸತ್ತೋದ್ರು, ಜೀವ ತೆಗೆದ್ರು. ಅವನ್ನೆಲ್ಲ ಜನರಿಗೆ ಮನವರಿಕೆ ಮಾಡಿ ಶಾಂತಿ ಜೊತೆಗೆ ಊರಿನ ಅಭಿವೃದ್ಧಿ ಮಾಡಿದ್ರೆ ಕಾಂಗ್ರೆಸ್ ಅಂತ ಜನರಿಗೆ ಮನವರಿಕೆ ಮಾಡಿದಾಗ ನಮಗೆ ಒಂದು ಅಲ್ಪ ಮತಗಳು ಸ್ವಲ್ಪ ಚೆದರಿದಾವೆ. ನಾನು ಇಲ್ಲ ಅಂತ ಹೇಳಲ್ಲ, ಒಂದು 22,000 ಮತಗಳು ಮೈನಾರಿಟಿ ಅಭ್ಯರ್ಥಿಗಳು ತೆಗೆದುಕೊಂಡಿದ್ದಾರೆ. ಆದ್ರೂ ಸಹ ಗೆಲುವಿನ ದಡ ಸೇರ್ಲಿಕ್ಕೆ ನಮಗೆ ಮೈನಾರಿಟಿ ವೋಟ್ ಗಳನ್ನ ಹಾಕಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಅಟ್ಟರ್ ಫ್ಲಾಪ್ ಆಗಿದೆ ಇದರಲ್ಲಿ ಅಂತ ನಿಮ್ಮ ನಾಯಕರ ಒಳಜಗಳ, ಕಾಂಗ್ರೆಸ್ ನಲ್ಲಿರುವಂತ ಬಣ ರಾಜಕೀಯ ಇದಕ್ಕೆಲ್ಲ ಕಾರಣ ಆಯ್ತು. ಯಾಕೆ ಬಿಜೆಪಿ ಮೇಲೆ ಏನಾಗಿಲ್ಲ. ಡೇ 1 ನಿಂದ ಮುಖ್ಯಮಂತ್ರಿಗಳು ಸುರ್ಜೇವಾಲಾರವರು ಜನರಲ್ ಸೆಕ್ರೆಟರಿ, ನಮ್ಮ DK ಶಿವಕುಮಾರ್ ಅಧ್ಯಕ್ಷರು ಸತತವಾಗಿ ಇಲ್ಲಿ ಸಂಘಟನೆ ಮಾಡಿ 2-3 ಬಾರಿ ಅವರು ವಿಸಿಟ್ ಮಾಡಿ, ಇವತ್ತು ಬೈ ಎಲೆಕ್ಷನ್ ಅಂದ್ರೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಪಾರ್ಟಿ ಅಧ್ಯಕ್ಷರು, ಅವರು 100 ಜನ ನಾಯಕರುಗಳು ಬಂದಿಲ್ಲಿ ಕಾಂಗ್ರೆಸ್ ಅನ್ನ ಶತಾಯಗತಾಯ ಸೋಲಿಸ್ಬೇಕು, ಇಲ್ಲಾಂದ್ರೆ ನಮ್ಗೆ 28ಕ್ಕೆ ಮುಕ್ತಿ ಸಿಗಲ್ಲ ಅನ್ನೋ ರೀತಿಯಲ್ಲಿ ಅವರು ಟೆಂಟ್ ಹಾಕಿದ್ರು. ಇಷ್ಟು ಹೋರಾಟಗಳ ಮಧ್ಯೆ ಚುನಾವಣೆ ಬೈ ಎಲೆಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಬಹಳ ಭೀಕರವಾಗಿ ಹೋರಾಟ ಇರ್ತತಿ. ಆ ಭೀಕರ ಹೋರಾಟದಲ್ಲಿ ಎಷ್ಟೇ ಅಪಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಗೆಲ್ಲಲಿಕ್ಕೆ ನಮ್ಮ ಎಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು,
ಮತ್ತು ಡೇ 1 ಇಂದ ಇಲ್ಲೇನು ಗೊಂದಲ ಹುಟ್ಟಿಸಿದ್ರು ಆ ಗೊಂದಲ ನಿವಾರಣೆಗಾಗಿ ನಮ್ಮ ಸರ್ಕಾರಿ ಮುಖ್ಯ ಸಚೇತಕರು ಸಲೀಂ ಅಹಮದ್ ರವರು, ಶಿವಾಜಿನಗರ ಶಾಸಕರು ರಿಜ್ವಾನ್ ಅರ್ಷದ್ ರವರು ಬಂದು ಇಲ್ಲೇ ಒಂದು 20 ದಿನ ಕ್ಯಾಂಪ್ ಮಾಡಿ ಹಗಲು ರಾತ್ರಿ ಮೈನಾರಿಟೀಸ್ ಮನೆಗಳಿಗೆ ರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ಕುಂತು ಅವ್ರು ಕನ್ವಿನ್ಸ್ ಮಾಡಿದ್ರು, ಅವ್ರಿಗೆ ತಿದ್ದಿದ್ರು. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಅವರು ರಾತ್ರಿ 2 ಗಂಟೆ 3 ಗಂಟೆವರೆಗೂ ಪ್ರಯತ್ನ ಪಟ್ಟಿದ್ದಕ್ಕಾದ್ರೂ ಅಟ್ಲೀಸ್ಟ್ 5708 ಅಂತರ ಇದೆ. ಅಕಸ್ಮಾತ್ ಬರ್ದೇ ಹೋಗಿದ್ರೆ ಏನ್ ಕತೆ ಆಗಿರೋದು ಅಂತ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಸ್ವಲ್ಪ ಯಾಮಾರಿದ್ರು ಸೋಲ್ ಗ್ಯಾರಂಟಿ ಆಗ್ಬಿಟ್ಟಿರೋದ ಅಂತ. ಅಲ್ಲ, ಸ್ವಲ್ಪ ಯಾಮಾರಿದ್ರೆ ರಿಸಲ್ಟ್ ನಂಬಿಕೆ ಇತ್ತು, ಜನ ನಮ್ಮನ್ನ ಕೈ ಬಿಡಲ್ಲ ಅಂತ ಹೇಳಿ. ಜನಗಳು ನಮ್ಮನ್ನ ಕೈ ಬಿಡಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ್ ಅವರು ಈ ಜಿಲ್ಲೆಯಲ್ಲಿ ಸತತವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಬೆಂಗಳೂರಿನ ಅನೇಕ ಜನ, ರಾಮಲಿಂಗ ರೆಡ್ಡಿ ಅವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅಲ್ಲಿ ಪ್ರಚಾರಕ್ಕೆ ಬಂದಾಗ ಹೇಳಿದ್ರು ಬೆಂಗಳೂರಲ್ಲಿ ಸಮೇತ ಇಂತ ರಸ್ತೆಗಳಿಲ್ಲ, ನೀವು ಎಷ್ಟು ಒಳ್ಳೆ ಅಭಿವೃದ್ಧಿ ಮಾಡಿದ್ರಿ ಅಂತ ಹೇಳಿ ಅವರು ಮಲ್ಲಿಕಾರ್ಜುನ್ ರಾವರ ಶಿವಶಂಕರಪ್ಪನವರ ಕೆಲಸಕ್ಕೆ ಅವರು ಶಾಬಾಸ್ಗಿರಿ ಕೊಟ್ರು. ಆದ್ರೆ ಕೆಲವು ಅಪಪ್ರಚಾರದಿಂದ ನಮಗೆ ಓಟ್ಗಳ ಕೆಲವು ಚೆದರಿದವೆ, ಅದು ಒಪ್ಕೊಂತೀವಿ. ಮುಂದಿನ ದಿನಗಳಲ್ಲಿ ಏನ್ ಇವತ್ತು 20-22 ಅಪಪ್ರಚಾರ ಆಗಿದ್ರೆ ಆ ಓಟ್ಗಳು ಬಿಜೆಪಿಗೆ ಹೋಗ್ಬೇಕಾಗಿತ್ತಪ್ಪ. ಅವರು ಎತ್ತಿ ಕಟ್ಟಿದ್ರು, ಮುಸ್ಲಿಮ್ಸರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿ ಅವರು ಎತ್ತಿ ಕಟ್ಟೋದ್ರಿಂದ ನಮಗೆ ಸ್ವಲ್ಪ ತೊಂದರೆ ಆಗಿದೆ. ಇವತ್ತು ಅದನ್ನ ಮತ್ತೆ ಅಬ್ದುಲ್ ಜಬ್ಬಾರ್ ಮೇಲೆ, ನಸೀರ್ ಅಹಮದ್ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡ್ರಿ? ಯಾಕೆ ಕ್ರಮ ಕೈಗೊಂಡಿದ್ವಿ ಅಂದ್ರೆ ಇವತ್ತು ನಿಮ್ ಮೇಲೇನೆ ಮೇಲ್ನೋಟಕ್ಕೆ ಇದೆ. ಏನಪ್ಪಾ ಅಂದ್ರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗಳು ದಾವಣಗೆರೆಗೆ ಬಂದು ಬಿಡಾರ ಹೂಡ್ತಾರೆ, 2-3 ಬಂದು ಅವ್ರ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗ್ತಾರೆ. ನಮ್ಮ AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲ್ ರವರು ದಾವಣಗೆರೆಗೆ ಬಂದು ಅವರು 2-3 ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಸಾಹೇಬ್ರು ಅವರು 2-3 ದಾವಣಗೆರೆ ಬಂದಾರೆ. ಇವರೆಲ್ಲ ಬಂದಾಗ ಯಾರು ಕರೀಲಿ ಬಿಡ್ಲಿ, ಇವತ್ತೊಬ್ಬ MLC ಆದಂತವ್ರು ಅಬ್ದುಲ್ ಜಬ್ಬಾರ್ ಅವರು ಇಲ್ಲಿ ಬರ್ಲೇಬೇಕಾಗಿತ್ತು. ಇನ್ನ ಆ ಒಂದು ಕಾರಣದಿಂದ ಅವ್ರಿಗೆ ಶಿಸ್ತು ಕ್ರಮ ತೆಗೆದುಕೊಂಡಿದ್ದಾರೆ. ಇನ್ನ ನಜೀರ್ ಅಹಮದ್ ರವರಿಗೆ ಸ್ವತಃ ಮುಖ್ಯಮಂತ್ರಿಗಳು ನೀವು ದಾವಣಗೆರೆಗೆ ಹೋಗ್ರಿ, ಯಾರು ಬಂಡ ಎದ್ದಿದ್ದಾರೆ ಅವ್ರನ್ನ ವಿತ್ಡ್ರಾ ಮಾಡಿಸ್ರಿ, ಮನವೊಲಿಸ್ರಿ ಅಂತ ಹೇಳಿದಾಗ ಅವರು ಇದು ಜಕ್ಕೂರ್ ಏರ್ಪೋರ್ಟ್ ವರೆಗೂ ಬಂದು ಜಕ್ಕೂರಿಂದ ಅವರು ನಾನು ಬರಲ್ಲ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಇವೆಲ್ಲ ಮಾಹಿತಿಗಳನ್ನ ಅವ್ರು ಪಡೆದಿದ್ದಾರೆ AICC ಅವರು. ಮತ್ತು ಇಲ್ಲಿ ಒಂದು 15 ದಿನ AICC ಸೆಕ್ರೆಟರಿ ಅಭಿಷೇಕ್ ದತ್ತಾ ಇದ್ರು. ಯಾರ ಪಾತ್ರ ಏನಿದೆ, ಯಾರು ಪಕ್ಷದ ವಿರೋಧ ಕೆಲಸ ಮಾಡ್ತಾರೆ, ಅವರ ಒಂದು ಮಾಹಿತಿ ಮೇಲೆ ಶಿಸ್ತು ಕ್ರಮ ಆಗಿದೆ. ಅಷ್ಟನ್ನು ಮಾಡದೆ ಹೋದ್ರೆ ಪಾರ್ಟಿಯಲ್ಲಿ ಒಂದು ಶಿಸ್ತು ಬಹಳ ಮುಖ್ಯ. ಇವತ್ತು ಕಾಂಗ್ರೆಸ್ ಬಹಳಷ್ಟು ಸಾರಿ ಗೆದ್ದಿದ್ದೀವಿ, ಅಲ್ಲ ಅದನ್ನ ಆ ಕ್ರಮ ಕೈಗೊಳ್ಳೋ ಬದಲು ಮತದಾನದ ಮುಂಚೆನೆ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ರೆ ಈ ಅಂತರ, ಈ ಹಿಂದೆ ಶಾಮನೂರ್ ಶಿವಶಂಕರಪ್ಪ ಅವ್ರು ಗೆದ್ದಿದ್ರಲ್ಲ ಅದೇ ಅಂತರ ಇಲ್ಲೇ ಸಿಕ್ಕಿರೋದಪ್ಪ. ಅಲ್ಲ, ಟಿಕೆಟ್ ತಗೊಂಡ್ರಿ ನೀವು. ಅವರು ಅಲ್ಲಲ್ಲ ಕ್ರಮ ತಗೊಂಡಿರತಕ್ಕಂಥದ್ದು ಚುನಾವಣೆ ಆದ್ಮೇಲೆ, ಚುನಾವಣೆ ಪೂರ್ವದಲ್ಲಿ ತೆಗೆದುಕೊಂಡಿಲ್ಲ. ಅಲ್ಲ, ಚುನಾವಣೆ ಪೂರ್ವದಲ್ಲಿ ಆ ಸಮಸ್ಯೆನ ಬಗೆಹರಿಸ್ಬಿಟ್ಟಿದ್ರೆ ಯಾಕಪ್ಪ ಹೋಗಲ್ಲ? ಕಾಂಗ್ರೆಸ್ ಪಕ್ಷ ನೀನ್ MLC ಮಾಡಿಲ್ವಾ, ಎಲ್ಲ ಹುದ್ದೆ ಕೊಟ್ಟಿಲ್ವಾ ಅಂತ ಹೇಳಿದ್ರೆ ಹೋಗಿರೋರಲ್ವಾ? ಯಾರು ಕರೀಲೇ ಇಲ್ಲ ಅಂತಾರೆ. ನಮ್ಮನೆ ಪಕ್ಕದಲ್ಲೆಲ್ಲ ಬಂದು ಪ್ರಚಾರ ಮಾಡಿದ್ದಾರೆ, ನಮ್ಮನ್ ಕರೀಲೇ ಇಲ್ಲ ಅಂತಂದ್ರೆ ಅಬ್ದುಲ್ ಜಬ್ಬಾರ್. ಅಲ್ಲ, ಅದೆಲ್ಲ ಸುಳ್ಳದು. ಬಹಳಷ್ಟು ನಾಯಕರು, ಬೆಂಗಳೂರು ನಾಯಕರು, ಪಾರ್ಟಿ ಅಧ್ಯಕ್ಷರು, ಇದು ಇನ್ನೊಂದೇನಂದ್ರೆ ಇದು ನಾನು ರಾಜಕೀಯದಲ್ಲಿ ಒಂದು 40 ವರ್ಷದಿಂದ ಇದ್ದೀನಿ. ನಮ್ಗೆ ಯಾವ್ದೇ ಸ್ಥಾನಮಾನ ನಾವು ಪಡೆದಾಗ ಕಾಂಗ್ರೆಸ್ ಪಕ್ಷ ಒಂದು ತಾಯಿ ಅಂತ ನಾವು ಪ್ರೀತಿ ಮಾಡ್ಬೇಕು. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಮಗನ್ ಮದುವೆ ಮಾಡ್ತಾ ಇಲ್ಲ. ಇದು ಒಂದು ಭೀಕರ ಒಂದು ಚುನಾವಣೆ. ಬೈ ಎಲೆಕ್ಷನ್ ಅಂದ್ರೆ ಸರ್ಕಾರದ ಒಂದು ಅಸ್ತಿತ್ವದ ಪ್ರಶ್ನೆ ಇರ್ತತಿ. ಸರ್ಕಾರ ಟೀಕೆ ಟಿಪ್ಪಣಿಗಳು ಎದುರಿಸಬೇಕಾಗುತ್ತೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ. ಅಂತದನ್ನೆಲ್ಲ ನೋಡಿ ನಾವು ಸ್ವಇಚ್ಛೆಯಿಂದ ಇವತ್ತು ಸಲೀಂ ಅಹಮದ್ ಅವ್ರಿಗೆ ಯಾರು ಕರೆದಿಲ್ಲ, ಶಿವಕುಮಾರ್ ಅವ್ರಿಗೆ ಯಾರು ಕರೆದಿಲ್ಲ, ಸಿದ್ದರಾಮಯ್ಯ ಅವ್ರಿಗೆ ಯಾರು ಕರೆದಿಲ್ಲ. ನನ್ನ ಪಕ್ಷ ಇದರ ಋಣ ನಮ್ಮ ಮೇಲೆ ಇದೆ ಅಂತ ಹೇಳಿ ಅವ್ರು KPCC ಅಧ್ಯಕ್ಷರು ಒಬ್ರು, ಮತ್ತೊಬ್ರು ಮುಖ್ಯಮಂತ್ರಿಗಳು ಬರ್ಲೇಬೇಕು, ಸಲೀಂ ಅಹಮದ್ ಅವ್ರನ್ನ ಕಳ್ಸಿದ್ದು ಅಲ್ಲಿಗೆ ಹೋಗ್ಬೇಕು ನೀವು ಅಂತ, ರಿಜ್ವಾನ್ ಅರ್ಷದ್ ಅವ್ರನ್ನು ಕೂಡ ಕಳ್ಸಿದ್ದು ಹೋಗ್ಬೇಕು ಅಂತ, ಜಮೀರ್ ಅಹಮದ್ ಖಾನ್ ಅವ್ರನ್ನು ಕೂಡ ಕಳ್ಸಿದ್ರು. ಆದ್ರೆ ಹೋಗ್ಲಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ರು, ಪೋಸ್ ಕೊಟ್ರು, ಹೋದ್ರು. ಬಂದೆ ಪುಟ್ಟ ಓದೆ ಪುಟ್ಟ ಆಯ್ತು ಅಲ್ಲಿ. ಆಯ್ತು ಸರ್, ಇಲ್ಲಿ ಕೇಳಿ, ಯಾರ ಇವರು ದೊಡ್ಡ ಲೀಡರ್ಗಳಾದ್ರು, ಸಾವಿರಾರು ಜನ ಕಾರ್ಯಕರ್ತರು ಬೆಂಗಳೂರಿಂದ, ನಮ್ಮ KPCC ಪದಾಧಿಕಾರಿಗಳೆಲ್ಲ ಬಂದಿದ್ರು, 100 ಜನ ವಕ್ತಾರರುಗಳು ಬಂದಿದ್ರು, ಮತ್ತೆ ಬೇರೆ ಬೇರೆ ಹಂತದಲ್ಲಿರ್ತಕ್ಕಂಥ ಮಹಿಳಾ ಕಾಂಗ್ರೆಸ್, ಯುವಕ ಕಾಂಗ್ರೆಸ್ ಎಲ್ಲರೂ ಬಂದು ಅವ್ರಿಗೆ ಯಾರು ಕರೆದಿಲ್ಲ, ಯಾರಿಗೂ ಬರ್ರಪ್ಪ ಅಂತ ನಾವೇನು ಕರ್ಸ್ಕೊಂಡಿಲ್ಲ. ಅವ್ರು ವಾಲಂಟಿಯರ್ ಬಂದು ಅವ್ರ ಕೆಲಸ ಮಾಡ್ಬೇಕಾರೆ ಇದೇ ಊರಲ್ಲಿದ್ದು ಸರ್ಕಾರದಲ್ಲಿ 3 ಸಾರಿ ವಿಧಾನ ಪರಿಷತ್ ಸ್ಥಾನ ಪಡೆದಿರೋರು ಒಬ್ರು ಕರಿಬೇಕನ್ನೋ ನಿರೀಕ್ಷೆ ಮಾಡೋದು ಅದು
ಶುದ್ಧ ತಪ್ಪು ಅಂತ ನಾನು ಹಾಗೆ ಭಾವಿಸ್ತೇನೆ. ಸಂಪರ್ಕದಲ್ಲಿರಿ ಬಸವರಾಜ್ ಅವರೇ, ಮಾತನಾಡಿಸಿ. ನಮ್ಮ ಜೊತೆ ಸತ್ಯನಾರಾಯಣ ಅವರು ಬಿಜೆಪಿ ವಕ್ತಾರರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸತ್ಯನಾರಾಯಣ ಅವರೇ. ನಮಸ್ತೆ ಸರ್. ನಮಸ್ತೆ. ಬಿಜೆಪಿಯ ಸೋಲಿನ ಸರಣಿ ಮುಂದುವರೆದಿದೆ. ಹೀನಾಯವಾಗಿ ಸೋತಿದ್ದೀರಾ ಬಾಗಲಕೋಟೆಯಲ್ಲಿ. ದಾವಣಗೆರೆ ದಕ್ಷಿಣದಲ್ಲಿ ಸ್ವಲ್ಪ ವೋಟ್ಗಳು ಜಾಸ್ತಿ ಆಯ್ತು, ಅಂತರ ಕಡಿಮೆ ಆಯ್ತು. ನೋಡಿ, ಹ್ಮ್ ಆಡಳಿತ ಪಕ್ಷ ಏನು MQ ಬಂತಾರಲ್ಲ, ಮಸಲ್ ಪವರ್, ಮನಿ ಪವರ್ ಎಲ್ಲವನ್ನು ದುರುಪಯೋಗ ಮಾಡ್ಕೊಂತೀವಿ ಸಾರಿ. ಹ್ಮ್ 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 ಅದರ ದುರುಪಯೋಗದ ಸ್ವೇಚ್ಛಾಚಾರ ಪರಾಕಾಷ್ಠೆಯೊಳಗೆ ಮುಟ್ಟಿತ್ತು ಅಂತ ನಾನು ಈ ಅಂದ್ರೆ ಸಂದರ್ಭ 2019ರಲ್ಲಿ ಈಗ ಬಿಜೆಪಿ ಆಪರೇಷನ್ ಕಮಲ ಆದಾಗ 16ರಲ್ಲಿ 15 ಗೆದ್ದಿದ್ರಲ್ಲ, ಆ ತರ ಆಯ್ತು ಅಂತನಾ ಆಡಳಿತ ಪಕ್ಷ ಇದ್ದಾಗ? ನಾನು ಅದಕ್ಕೆ ಹೇಳಿದೆ, ತಮ್ಮ MQ ಪರಾಕಾಷ್ಠೆ ವಿಚಾರದಲ್ಲಿ ಆಡಳಿತ ಪಕ್ಷ ದುರುಪಯೋಗ ಮಾಡ್ಕೊಂಡಿದೆ ಅನ್ನುವಂಥದ್ದು ಶಬ್ದ ಪದ ಪ್ರಯೋಗ ಮಾಡ್ಕೊಂಡಿದೆ ಸರ್. ಉಪಯೋಗ ಮಾಡ್ಕೋಬಹುದು. ಆಡಳಿತ ಅಲ್ಲ, ನಾನ್ ಹೇಳಿದ್ದು ಗೆಲ್ಲಿಸಿಕೊಳ್ಳೋ ನೀವ್ ಹಿಂಗ್ ಹೇಳ್ತಾ ಇದೀರಾ ಅಂದ್ರೆ 2019ರಲ್ಲೂ ಬಿಜೆಪಿ 16 ಉಪಚುನಾವಣೆಯಲ್ಲಿ 15 ಗೆದ್ದಿದ್ರು. ಅವಾಗ್ಲೂ ದುರುಪಯೋಗ ಆಯ್ತಾ? MQ ಇದ್ ಮಾಡ್ಕೊಂಡಿದ್ದ, ವರ್ಕೌಟ್ ಮಾಡ್ಕೊಂಡಿದ್ದ? ಹೌದೌದು. ಇಲ್ಲ, ನಾನ್ ಮುಂದೆ ಅವಾಗಾಗಿದ್ರೆ ಯಾಕಂತ ಆ ಶಬ್ದ ಪದ ಪ್ರಯೋಗ ಯಾಕೆ ಮಾಡಿದೆ ಅಂತಂದ್ರೆ, ಪ್ರತಿಯೊಂದು ಆಡಳಿತ ವ್ಯವಸ್ಥೆ ಒಳಗಿದ್ದಾಗ ಉಪಚುನಾವಣೆಯಲ್ಲಿ ಆ ಪಕ್ಷಗಳು ಗೆಲ್ಲುವುದು ಸಹಜವಾದಂತ ಒಂದು ಪ್ರಕ್ರಿಯೆ. ಆದ್ರೆ ಆಡಳಿತವನ್ನ ಯಾವ ರೀತಿ ಸದುಪಯೋಗ ಮಾಡ್ಕೋಬಹುದು, ಯಾವ ರೀತಿ ದುರುಪಯೋಗ ಮಾಡ್ಕೋಬಹುದು ಅನ್ನೋದಕ್ಕ ಸದುಪಯೋಗ ಮಾಡ್ಕೊಂಡು ಆಡಳಿತನ ಆ ಸಂದರ್ಭ ಮಾಡಿದ್ವಿ. ಈ ಸಂದರ್ಭದಾಗ ಅವ್ರು ದುರುಪಯೋಗ ಮಾಡ್ಕೊಂಡು ಯಾವ ಮಟ್ಟಕ್ಕೆ ಮನಿ ಪವರ್ ಅಂತ ಹೇಳಿದ್ರಿ ಅಲ್ವಾ? ಇದು ಶುದ್ಧ ತಪ್ಪಿಲ್ಲ. ನಾನು ಹೇಳ್ತೀನಿ, ಅವರು ಯಾವಾಗ್ಲೂ ನಮಗಿನ ಒಂದ್ ಹೆಜ್ಜೆ ಮುಂದೆ ಇರ್ತಾರ. ಅಲ್ಲ ಅಲ್ಲ ಬಿಜೆಪಿ ಸತ್ಯನಾರಾಯಣ ಅವರೇ, ಮನಿ ಪವರ್ ಗೊತ್ತವ್ರಿಗೆ, ಮಸಾಲ್ ಪವರ್ ಗೊತ್ತವ್ರಿಗೆ, ಬಿಜೆಪಿ ಅವ್ರಿಗೆ, ಕಾಂಗ್ರೆಸ್ಗೆ ಗೊತ್ತಿಲ್ಲ. ಓಕೆ ಬಸವರಾಜ್ ಅವರೇ, ಅವ್ರೊಂದ್ ಸ್ವಲ್ಪ ಉತ್ತರ ಕೊಡ್ಲಿ. ಸತ್ಯನಾರಾಯಣ ಅವ್ರು ಹೇಳಿ. ಬಸವರಾಜ್ ಸರ್ ನನ್ಗೆ ಗೊತ್ತಿದೆ, ನಾನು ವಕ್ತಾರನಿದ್ದೀನಿ. ನಾನು ಏನ್ ಹೇಳ್ ಬಯಸ್ತಾ ಇದ್ದೀನಿ ಅಂತಂದ್ರ, ಬಾಗಲಕೋಟೆ ನಗರದಾಗ ಎಲ್ಲಾ ಮಾಧ್ಯಮಗಳಲ್ಲಿ ಏನು ಕಾಂಗ್ರೆಸ್ಸಿನ ಪ್ರಮುಖರು, ಮುಖಂಡರು, ಧುರೀಣರುಗಳು ರಸ್ತೆ ಮೇಲೆ, ಬೀದಿ ಮೇಲೆ, ಕಾರ್ನಲ್ಲಿ ಓಪನ್ ಆಗಿ ದುಡ್ಡುಗಳನ್ನ ಯಾವ ರೀತಿ ಹಂಚಿದ್ರು. ಅಲ್ಲ, ನೀವು ಅದನ್ನ ವಿಡಿಯೋ ಮಾಡಿದ್ರ? ಹೋಗ್ಲಿ, ವಿಡಿಯೋ ಮಾಡಿದ್ರ? ಹೌದು, ವಿಡಿಯೋ ಬಂದಿದಾವಲ್ಲ ಸರ್, ನಾನ್ ಮಾಡೋದ್ ಬೇಕಾಗಿಲ್ಲ. ಓಪನ್ ಆಗಿ ವಿಡಿಯೋ ಅಲ್ಲ, ಓಪನ್ ಆಗಿ ದುಡ್ಡು ಹಂಚಿರೋದೆಲ್ಲ ವಿಡಿಯೋ ಇದೆಯಾ? ಹೌದು ಸರ್. ಗಂಟು ಮೂಟೆ ಎಲ್ಲ ಕಟ್ಕೊಂಡ್ ಬಂದ್ ಹಂಚಿದ್ರ? ಅಲ್ಲ ಸರ್, ಇವರು ನಮ್ ಅಲ್ಲ, ಹಂಗಾದ್ರೆ ನೀವು ಫೇಲ್ಯೂರ್ ಅಲ್ವಾ? ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಹೇಳ್ಬೋದಿತ್ತಲ್ಲ ಚುನಾವಣಾ ಅಧಿಕಾರಿಗಳಿಗೆ. ಚುನಾವಣಾ ಅಧಿಕಾರಿಗೆ ನಾವು ಕೊಟ್ಟಿದಾರ, ಮಾಹಿತಿನೂ ಕೊಟ್ಟಿದಾರ. ಅಲ್ಲಿ ಏನ್ ಹೇಳ್ಬೇಕು ಹೇಳಾಗಿದೆ. ಅದು ಬಟಾ ಬಯಲಾಗಿ ಸಾರ್ವಜನಿಕವಾಗಿ ಸತ್ಯನಾರಾಯಣ ಅವರೇ, ಆಮೇಲೆ ಆ ವಿಡಿಯೋಗಳು ಕಳ್ಸಿ ನೋಡೋಣ. ಯಾವ್ಯಾವ ಮೂಟೆಲ್ ಎಷ್ಟೆಷ್ಟು ತಂದಿದ್ರು ನೋಡೋಣ, ಯಾರ್ಯಾರು ತಂದಿದ್ರು ನೋಡೋಣ. ಸರ್, ಒಬ್ಬ ಮಹಿಳೆ ಹೇಳ್ತಾ ಇದ್ದಾಳ, ನೀವು ಹೇಳದ್ ಬಿಡಿ ಸರ್, ಹೇಳಕ್ಕೆ ನೀವು ಹೇಳ್ತಾ ಇದ್ದೀರಾ ಮೂಟೆಲ್ ತಂದು ಹಂಚಿದ್ರು ಅಂತ. ಅದಕ್ಕೇನು ರೆಕಾರ್ಡ್ಸ್ ಇದೆಯಾ? ಈಗ ಸೋಲನ್ನು ಒಪ್ಕೊಳ್ಬೇಕಷ್ಟೇ, ಇನ್ನೇನಿಲ್ಲ. ಅಲ್ಲಿ ಉಪಚುನಾವಣೆಗಳು ಹೆಂಗ್ ನಡೀತವೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರನೆ. ಯಾರ್ಯಾರು ತೋಳ್ಬಲ, ಯಾರ್ಯಾರು ಮನಿ ಪವರ್ ಹೇಗಿದೆ ಎಲ್ರಿಗೂ ಗೊತ್ತಿರುವಂತದ್ದೇ ಅಲ್ವಾ? ಕುರುಡು ಕಾಂಚಾಣದ ಕೆಲಸನೇ ಬಾಗಲಕೋಟೆ ಸೋಲಿಗೆ ಕಾರಣೀಭೂತ. ಅಂದ್ರೆ ನೀವು ₹1 ಖರ್ಚು ಮಾಡ್ಲಿಲ್ಲ ಸತ್ಯನಾರಾಯಣ ಅವರೇ. ನಾವು ದುಡ್ಡು ನೀವು ಬರೀ ಕೈ ಮುಕ್ಕೊಂಡು ಹೋದ್ರಿ ಅಷ್ಟೇ. ನಾವು ನಮ್ಮ ಕೆಲಸದ ಆಧಾರದ ಮೇಲೆ ಮತ ಕೇಳಿದೀವಿ ಸರ್. ನಮ್ಮ ಚಿರಂತಿ ಮಠ ನಮ್ಮ ಸತ್ಯನಾರಾಯಣ ಮಾತನಾಡೋದು ನೋಡಿದ್ರೆ. ಒಂದೇ ನಿಮಿಷ ಬಸವರಾಜ್ ಅವರೇ, ಒಂದೇ ನಿಮಿಷ. ಈಗ ಸತ್ಯನಾರಾಯಣ ಅವರೇ, ಅಭಿವೃದ್ಧಿ ವಿಚಾರವನ್ನ ಮುಂದಿಟ್ಕೊಂಡು ಕೇಳಿದ್ರೆ, ಅಂದ್ರೆ ಜನ ವೋಟ್ ಮಾರ್ಕೊಂಡ್ರ ಇಲ್ಲಿ ದುಡ್ಡಿಗೆ? ಬಾಗಲಕೋಟೆ ಜನ ವೋಟ್ ಮಾರ್ಕೊಂಡ್ರು ನಿಮ್ ಪ್ರಕಾರ? ಈಗ ಅನಿವಾರ್ಯ ಮಾಡೋ ಅಪಮಾನ ಇದು. ಅಲ್ಲಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜನರಿಗೆ ಮಾಡೋ ಅಪಮಾನ ಇದು, ಜನರಿಗೆ ಮಾಡೋ ಅಪಮಾನ ಇದು. ಬಸವರಾಜ್ ಅವರೇ, ನೀವು ಸ್ಟುಡಿಯೋದಾಗಿದ್ದೀರಿ, ನಾನು ಫೋನ್ ಆಗಿದ್ದೀನಿ. ನಾನು ಹೇಳುದನ್ನ ದಯವಿಟ್ಟು ಕೇಳಿಸ್ಕೊಳ್ಳುವಂತ ತಾಳ್ಮೆ ಇಟ್ಕೊಳ್ರಿ. ಮತದಾರರಿಗೆ ಮಾಡೋ ಅಪಮಾನ ಇದು. ಸತ್ಯನಾರಾಯಣ ಅವರೇ, ಪ್ರಶ್ನೆ ಇಷ್ಟೇ. ಸತ್ಯನಾರಾಯಣ ಅವರೇ, ಪ್ರಶ್ನೆ ಇಷ್ಟೇ ನೋಡಿ. ದಾವಣಗೆರೆ ದಕ್ಷಿಣದಲ್ಲಿ ಕಳೆದ ಬಾರಿ 2023ರಲ್ಲಿ ಏನ್ ರಿಸಲ್ಟ್ ಇತ್ತು ಅದು ಉಲ್ಟಾ ಆಗಿದೆ. ಅಲ್ಲೂ ಕೂಡ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಅಲ್ಲಿ ಹೋದ್ಸಲಿ 27,000 ಲೀಡಲ್ ಗೆದ್ದಿದ್ದಂಥವ್ರು 5,708 ವೋಟ್ ಅಂದ್ರೆ ಆ ಮಾರ್ಜಿನ್ ಬಂದು ನಿಂತಿದ್ದಾರೆ. ನೀವು ಹೋದ್ಸಲಿ ಸೇಮ್ ಸಿಚುಯೇಷನ್ 5,700 ಲೀಡಲ್ಲಿ ಸೋತಿದ್ದಂಥವ್ರು ಈ ಬಾರಿ 22,000 ಲೀಡಲ್ ಸೋತಿದ್ದೀರಾ. ವೈಸ್ ವರ್ಸ, ಅಲ್ಲಿಗೂ ಇಲ್ಲಿಗೂ ಎರಡು ಎಕ್ಸಾಕ್ಟ್ಲಿ ಡಿಫರೆಂಟ್ ಆಗಿದೆ. ಕಾಂಗ್ರೆಸ್ ಪಾಠ ಕಲಿಬೇಕು, ಬಿಜೆಪಿನೂ ಕಲಿಬೇಕು. ಹೌದು. ನಾನು ಇಲ್ಲಿ ಏನ್ ಹೇಳ್ಬಯಸ್ತಾ ಇದ್ದೀನಿ ಅಂದ್ರ, ಸನ್ಮಾನ್ಯ ಮುಖ್ಯಮಂತ್ರಿಗಳು 1 ವಾರ ಪೂರ್ಣ ಇಲ್ಲೇ ಧ್ವಜ ಊರಿ, ಇಲ್ಲೇ 1 ವಾರ ಪೂರ್ತಿ ಬೀಡ್ಬಿಟ್ಟು ಅವರ ಸಂಪೂರ್ಣ ಮಂತ್ರಿ ಮಂಡಳವನ್ನು ಇಲ್ಲಿ ತಂದು ಒಂದೊಂದು ಬೂತಿಗೆ ಒಬ್ಬೊಬ್ಬರ ಮಂತ್ರಿ ಮಟ್ಟಕ್ಕೆ ಉಪಯೋಗಿಸಿಕೊಂಡು ಹಣದ ದುರುಪಯೋಗ, ಕಾಂಚಾಣದ ಕಾರ್ಯ ಉಪಯೋಗಿಸಿಕೊಂಡು
ಒಂದು ಶಾಸ್ತ್ರ ಸತ್ಯನಾರಾಯಣ ಅವರೇ. ಐತಿ. ಹಣ ಅಂದ್ರ ಸತ್ಯನಾರಾಯಣ ಹೆಣನು ಬಾಯಿ ಬಿಡುತ್ತೆ ಅಂತ ಒಂದು ಈ ಶಾಸ್ತ್ರ ಕಾಲದಲ್ಲಿ ಐತಿ. ಸಿದ್ದರಾಮಯ್ಯನವರು ಒಂದು ವಾರ ಅಲ್ಲ 20 ದಿನ ಅಲ್ಲಿ ಟಿಕಾಣಿ ಹೂಡಿದ್ರು ಅವರು ಬಿಜೆಪಿ ಪರವಾಗೋ ಅಥವಾ SDPI ಪರವಾಗೋ ಪ್ರಚಾರ ಮಾಡಿದ್ದಲ್ಲ, ಅವರ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ದು, ಅವರ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಪ್ರಚಾರ ಮಾಡಿದ್ದು. ಅದೇ ರಾಜಕೀಯ. ಅವ್ರು ಅಲ್ಲೆಲ್ಲೋ ಕುತ್ಕೊಂಡು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕ್ಬಿಟ್ಟು ಬೈಕ್ ಕೊಡಕ್ ಆಗಲ್ಲ. ಮುಖ್ಯಮಂತ್ರಿಗಳು ಇಲ್ಲಿ ಬಿಜೆಪಿ ಗೆಲ್ತೈತಿ ಅನ್ನುವಂತ ಒಂದು ವರದಿ ಪ್ರಕಾರ ಇಟ್ಕೊಂಡು ಕಣ್ಮುಂದೆ ಇಟ್ಕೊಂಡು ತಮ್ಮ ಅವ್ರದೇ ಇಲಾಖೆ ಏನು ಗುಪ್ತಚರ ಇಲಾಖೆ ಅವ್ರದೇ ಇಟ್ಕೊಂಡು ಬಾಗಲಕೋಟೆಯಲ್ಲಿ ಬಿಜೆಪಿನ ಗೆಲ್ಲಿಸ್ತಾ ಇದ್ದಾರೆ, ಚಿರಂತಿ ಮಠ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿಕೊಂಡಿದ್ದಾರೆ ಅಂತಂತ ಹೇಳ್ತಾ ಇದ್ರು. ಅದನ್ನ ಕೊನೆ 2-3 ದಿವಸದಾಗ ಇವರು ಕಾಂಚಾಣದ ಮುಖಾಂತರ ಇದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾಂಚಾಣದ ಮುಖಾಂತರ ಗೆದ್ರು ಅನ್ನುವಂಥದ್ನ ಹೇಳೋದಕ್ಕೆ ಯಾವ ಪಕ್ಷಕ್ಕೂ ನೈತಿಕತೆ ಅನ್ನುವಂಥದ್ದೇ ಇಲ್ಲ. ದುಡ್ಡಿಲ್ದಲೆ ಯಾರು ಗೆಲ್ಲಲ್ಲ. ದುಡ್ಡು ಯಾರು ನೀವೊಂದ್ 1000 ಖರ್ಚು ಮಾಡಿರ್ಬೋದು, ಅವ್ರೊಂದು 1,500 ಹೊಡೆದಿರ್ಬೋದು ಅಷ್ಟೇ. ಇಲ್ಲಿ ನೋಡಿ, ಯಾರು ಸತ್ಯ ಹರಿಶ್ಚಂದ್ರು ಅಂತ ಯಾರು ಇಲ್ವಲ್ಲ ಇಲ್ಲಿ. ಸತ್ಯ ಹರಿಶ್ಚಂದ್ರು ಎದೆ ಮುಟ್ಕೊಂಡು ಹೇಳಿ ನೀವು 1 ರೂಪಾಯಿ ಖರ್ಚು ಮಾಡ್ದಲೆ ಅಲ್ಲಿ ಅಷ್ಟು 68,000 ವೋಟ್ ಬಂದಿದಾವೆ ಅಂತ. ಅಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ, ನಾವು ಜನರ ಮುಂದೆ ಹೋಗಿದ್ದು ಅಭಿವೃದ್ಧಿ ಅಜೆಂಡಾ ಸ್ಪಷ್ಟವಾಗಿ ನಾವು ಅಭಿವೃದ್ಧಿ ಅಜೆಂಡಾ ಮೇಲೆ ಹೋಗಿದ್ದು. ನಮ್ಮ ಚಿರಂತಿ ಮಠರು ದುಡ್ಡಿನ ವ್ಯವಸ್ಥೆಯವರು ಅಲ್ಲ. ಎಲ್ಲ ಮಾಧ್ಯಮಗಳು ಕೂಡ ಹೇಳ್ತಾವು ಚಿರಂತಿ ಮಠರು ಈ ರಾಜ್ಯ ಕಂಡ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ರು ಅಂತ ಹೇಳಿ ಸ್ಪಷ್ಟವಾಗಿ ಎಲ್ಲಾ ಮಾಧ್ಯಮಗಳು ಕೂಡ ಬಿತ್ತರಿಸ್ತಾ ಇದ್ವು. ಅಲ್ಲ ಪಾಪ, ಅದು ಬಾಗಲಕೋಟೆ ಜನಕ್ಕೆ ಅರ್ಥ ಆಗ್ಲಿಲ್ಲ ಹಂಗಾದ್ರೆ. ಅಲ್ಲ ನೋಡಿ, HY ಮೇಟಿ ಅವರು ಸತ್ಯನಾರಾಯಣ ಅವರೇ ಒಂದು ಅಂಕಿಅಂಶ ಕೊಡ್ತೀನಿ ನೋಡಿ. ಒಂದೇ ನಿಮಿಷ ಬಸವರಾಜ್ ಅವರೇ, ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ ನಿಮ್ಮ ಹತ್ರ. ಸತ್ಯನಾರಾಯಣ ಅವರೇ, ಬಾಗಲಕೋಟೆಯಲ್ಲಿ 2023 HY ಮೇಟಿ ಅವರು 79,336 ಮತಗಳನ್ನು ಪಡ್ಕೊಂಡಿದ್ದು, 46.57%. ವೀರಣ್ಣ ಚರಂತಿಮಠ 73,458 ಮತವನ್ನ ಪಡ್ಕೊಂಡಿದ್ರು. 2026ರಲ್ಲಿ HY ಮೇಟಿ ಅವರ ಮಗ 98,919 ಮತ ಪಡ್ಕೊಂಡಿದ್ದು. ವೀರಣ್ಣ ಚರಂತಿಮಠ 76,587. ಹೌದು, ಆ ವೋಟಿಂಗು ಕೂಡ ಜಾಸ್ತಿ ಆಗಿದೆ. ಸರ್ 23ರಾಗ ಅಂದ್ರೆ HY ಮೇಟಿ ಅವರ ಅಭಿವೃದ್ಧಿಯನ್ನು ಒಪ್ಕೊಂಡು ಬಂದು ವೋಟ್ ಹಾಕಿದ್ರು ಅನ್ನೋ ತರ ಆಯ್ತು ಅಲ್ಲಿಗೆ. ನೋಡಿ, ಮತದಾನ ಪ್ರಮಾಣ ಪತ್ರ ಹೆಚ್ಚಾಯ್ತು. ಒಂದು ಎರಡನೇದು 23ರಾಗಿನ ಚುನಾವಣೆ ಸಂದರ್ಭಗಳು ಆವಾಗಿನ ಏನು ಕ್ರೈಟೀರಿಯಾಸ್ ಬೇರೆ ಇತ್ತು. ಈ ಸರಿ 26ರಾಗ ಕ್ರೈಟೀರಿಯಾಸ್ ಬೇರೆ ಇದಾವ್. ಅದು ಸಾರ್ವತ್ರಿಕ ಚುನಾವಣೆ ಇತ್ತು. ನಮಗೆ ಒಳ ಮೀಸಲಾತಿ ಇಶ್ಯೂ ಇತ್ತು. ಎಲ್ಲಾ ಸಮಸ್ಯೆಗಳು ಏನೇನೋ ಇದ್ವು. ಅದೇ ಒಳ ಮೀಸಲಾತಿ ಈ ಸಲ ಕಾಂಗ್ರೆಸ್ಗೂ ಕೂಡ ಎದುರಾಗಿತ್ತು. ಗ್ಯಾರಂಟಿ ಅನ್ನೋ ಮೋಸ, ಗ್ಯಾರಂಟಿ ಅನ್ನೋ ಒಂದು ದ್ರೋಹ. ಗ್ಯಾರಂಟಿ ಮೋಸ ಅನ್ಬೇಡ್ರಿ ಸತ್ಯನಾರಾಯಣ ಅವರೇ, ಗ್ಯಾರಂಟಿ ಮೋಸ ಅನ್ಬೇಡ್ರಿ. ಇಲ್ಲಿ 2,000 ಕೊಟ್ಟಾಗ ಬಾಯ್ ಪಡ್ಕೊಂಡಿದ್ರೆ ಅದೇ ಪಶ್ಚಿಮ ಬಂಗಾಳದಲ್ಲಿ 3,000 ರೂಪಾಯಿ ಕೊಡ್ತಾ ಇದ್ದೀರಾ ಬಿಜೆಪಿ ಅವರು. ಎಲ್ಲಿ ಕೊಟ್ಟಿಲ್ಲ, ಎಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿಲ್ಲ ನೀವು. ಗ್ಯಾರಂಟಿ ಬಗ್ಗೆ ಮಾತಾಡೋದು ಬಿಟ್ಬಿಡಿ, ಅದ್ ನೈತಿಕತೆ ಇಲ್ಲ ಯಾರಿಗೂನು, ಯಾವ ಪಕ್ಷಕ್ಕೂ ನೈತಿಕತೆ ಇಲ್ಲ. ಅದು ನಾವು ಎಲ್ಲಾ ರಾಜ್ಯದಾಗೂ ಗ್ಯಾರಂಟಿಗಳನ್ನು ಕೊಟ್ಟರು ಕೂಡ ಬೇರೆ ಬೆಲೆ ಏರಿಕೆಗಳನ್ನು ಬೇರೆ ರಾಜ್ಯಗಳಿಗೆ ನೀವು ಕಂಪೇರ್ ಮಾಡ್ರಿ. ಕರ್ನಾಟಕ ರಾಜ್ಯದಾಗ ಒಂದು ಹುಟ್ಟಿನ ಪ್ರಮಾಣ ಪತ್ರ ಹಿಡಿದು ಒಂದು ಮರಣದ ಪ್ರಮಾಣ ಪತ್ರವರೆಗೂ ಎಲ್ಲ ಸುಮಾರು 50 ಬೆಲೆಗಳನ್ನು ಏರಿಸಿದ್ದು. ಮಾತಾಡ್ತೀನಿ ಸತ್ಯನಾರಾಯಣ ಅವರೇ. ಕೊನೆಯದಾಗಿ ಬಸವರಾಜ್ ಅವರೇ, ಇಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ಕಾಂಗ್ರೆಸ್ಸಿಗೆ ಮುಸ್ಲಿಮರು ಅನಿವಾರ್ಯ ಅನ್ನುವಂಥದ್ದು ಪ್ರೂವ್ ಆಯ್ತು ದಾವಣಗೆರೆ ದಕ್ಷಿಣದಲ್ಲಿ. ಸರ್, ನಾವು ಮುಸ್ಲಿಂ ಬಾಂಧವರು ಮೊದಲಿನಿಂದಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು. ಮುಸ್ಲಿಮ್ರಿರ್ಬೋದು, ದಲಿತರಿರ್ಬೋದು, ಹಿಂದುಳಿದರಿರ್ಬೋದು, ಹಾಗೂ ಕಾಂಗ್ರೆಸ್ಸಿಗೆ ಅನಿವಾರ್ಯ, ಮುಸ್ಲಿಮರಿಗೆ ಅನಿವಾರ್ಯ ಅಲ್ಲ ಅಂತ. ಒಂದೇ ನಿಮಿಷ ಸತ್ಯನಾರಾಯಣ ಅವರೇ, ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಅವ್ರದ್ದು. ಹೇಳಿ ಬಸವರಾಜ್ ಅವರೇ. ಇವತ್ತಿನ ದಿನ ಸತ್ಯನಾರಾಯಣ ಮಾತನಾಡಿದ್ರೆ, ಇವತ್ತಿನ ದಿನಮಾನಗಳಲ್ಲಿ ಯಾರೇ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, JDS ಆಗ್ಲಿ, ಕಮ್ಯುನಿಸ್ಟ್ ಆಗ್ಲಿ, ಈ ಹಣದ ಬಗ್ಗೆ ಮಾತನಾಡಿದ್ರೆ ಅದು ಹಾಸ್ಯಾಸ್ಪದ ಆಗುತ್ತೆ. ಇವತ್ತು ಎಲ್ಲಾ ವ್ಯಕ್ತಿಗಳು ಚುನಾವಣೆ ಅಂದ್ರೆ ಸ್ವಲ್ಪ ಹಣ ಖರ್ಚು ಮಾಡ್ಲೇಬೇಕು. ಇವ್ರು ಮಾತಾಡೋದ್ ನೋಡ್ಬಿಟ್ರೆ ಸತ್ಯ ಹರಿಶ್ಚಂದ್ರನ ಕೊನೆ ಸಂತತಿ ನಾವು ಅನ್ನೋ ರೀತಿ ಸತ್ಯನಾರಾಯಣ ಹೇಳ್ತಾ ಇದ್ದಾರೆ. ಇವತ್ತು ನಾವು ತಾವೇನ್ ಹೇಳಿದ್ರಿ, ಅಲ್ಪಸಂಖ್ಯಾತರ ಓಟ್ಗಳನ್ನ ಪಡಿಲಿಕ್ಕೆ ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿದೆ, ಅದನ್ನ ನಾನು ಒಪ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿ ನಿನ್ನೆ ತಾನೇ ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿಮ್ ಬ್ರದರ್ಸ್ ಗಳನ್ನ ನೀವೇ ಸರಿ ಮಾಡ್ಬೇಕು, ಇಲ್ಲ ಅಂದ್ರೆ ಆಪ್ಷನ್ಸ್ ಅಂತೂ ಇದೆ ಅವ್ರಿಗೆ. ಥ್ಯಾಂಕ್ ಯು ಬಸವರಾಜ್ ಅವರೇ, ಸತ್ಯನಾರಾಯಣ ಅವರೇ, ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.